ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಈ ಥರ ಕೇಳಿ ಆಲ್ಮೋಸ್ಟ್ 1 ವರ್ಷ ಆಯ್ತಲ್ವಾ ವೆಲ್ಕಮ್ ಟು ಮೈ ಚಾನೆಲ್ ಅಂತ. ಫ್ರೆಂಡ್ಸ್, ನಂದು ಈ ವಿಡಿಯೋ ಬಂದ್ಬಿಟ್ಟು 1 ವರ್ಷ ಆದಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ನಾನು 1 ವರ್ಷದಿಂದ ಯೂಟ್ಯೂಬಲ್ಲಿ ನಾನು ಯಾವುದೇ ರೀತಿ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ. ಯಾಕೆ ಅಪ್ಲೋಡ್ ಮಾಡಿಲ್ಲ, ಏನಾಗಿತ್ತು, ಸೊ ಯಾಕೆ ಆ್ಯಕ್ಟಿವ್ ಇರಲಿಲ್ಲ ಅಂತ ಈ ವಿಡಿಯೋದಲ್ಲಿ ಹೇಳೋಣ ಅಂತ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನಗೆ ಫೇಸ್ಬುಕ್ಕಲ್ಲಿರ್ಬೋದು, ಇನ್ಸ್ಟಾಗ್ರಾಮಲ್ಲಿರ್ಬೋದು ಮೆಸೇಜ್ ಮಾಡಿ ನೀವು ಯಾಕೆ ವಿಡಿಯೋ ಮಾಡ್ತಿಲ್ಲ, ಏನಾಗಿದೆ, ಆರ್ ಯು ಆಲ್ ರೈಟ್ ಅಂತ ಎಲ್ಲ ತುಂಬ ಜನ ಕೇಳಿದ್ದೀರಾ. ಅವರೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನ್ನನ್ನು ವಿಡಿಯೋ ಮಾಡಲಿಲ್ಲ ಅಂದರೆ ಸ್ವಲ್ಪ ನೆನೆಸ್ಕೊಳ್ತಾರೆ ಜನ ಅಂತ ನಾನು ನಿಜ ಅಂದ್ಕೊಂಡಿರಲಿಲ್ಲ. ಅಷ್ಟು ಪ್ರೀತಿ ಎಲ್ಲ ಕೊಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಫಸ್ಟು ಏನಾಯ್ತು ಅಂತ ಹೇಳೋಣ. ಟು ಬಿ ಆನೆಸ್ಟ್, ಏನೂ ಇಲ್ಲ. ಇನ್ ಟರ್ಮ್ಸ್ ಆಫ್ ಹೆಲ್ತ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಎಲ್ಲದು ತುಂಬಾ ಚೆನ್ನಾಗಿದೆ. ಓನ್ಲಿ ರೀಸನ್ ನಾನು ಯಾಕೆ ಇಷ್ಟು ದಿನ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಅಂದರೆ, ನಾನು ಎಕ್ಸ್ಟ್ರೀಮ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಇರ್ಬೋದು, ನಮ್ಮ ಅಣ್ಣನ ಮದುವೆ ಇರ್ಬೋದು, ಇಂಡಿಯಾಗೆ 2 ಸತಿ ಹೋಗಿ ಬರೋದಿರ್ಬೋದು, ಮತ್ತು ವಿತಿನ್ ಆಸ್ಟ್ರೇಲಿಯಾದಲ್ಲಿ ತುಂಬ ಟ್ರಿಪ್ಸ್ ಮಾಡಿದ್ದೀನಿ. 2023 ಬಂದ್ಬಿಟ್ಟು ನನಗೆ ಒಂಥರ ಜರ್ನಿ ವಿಡಿಯೋ ಅಂತಲೇ ಹೇಳ್ಬೋದು. ಅಂದರೆ ಬರೀ ಇಲ್ಲಾಂದರೆ ಒಂದು 10 ಫ್ಲೈಟ್ಸ್ ತೊಗೊಂಡಿದ್ದೀನಿ ಅಂದರೂ ಕಡಿಮೆನೇ. ಅದು ಬರೀ ಜರ್ನಿ ಆಗಿತ್ತು. ಮತ್ತು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ನಾನು 9 to 5 ಕೆಲಸ ಮಾಡೋದ್ರಿಂದ ತುಂಬಾ ಹೆಕ್ಟಿಕ್ ಅನಿಸ್ಬಿಡ್ತು. ಸೊ ಅದಕ್ಕೆ ಓಕೆ, ಒಂದು ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಅಂತ ಒಂದು ಚೂರು ಬ್ರೇಕ್ ಅಂತ ಶುರು ಮಾಡಿದ್ದು. ಅದು ನೋಡಿದ್ರೆ 1 ವರ್ಷ ಆಗಿಬಿಡ್ತು. ಸೊ 2023ನಲ್ಲಿ ನಾನು ಇಂಡಿಯಾಗೆ ಬಂದಿದ್ದೆ. ಸೊ ಇಂಡಿಯಾಗೆ ಬಂದಾಗ ನಾನು 2 ವರ್ಷ ಇಂಡಿಯಾದಲ್ಲೇ ಇದ್ದೆ, ಆಯಿತಾ. ಸೊ ಇಂಡಿಯಾದಲ್ಲಿರುವಾಗ ಒಂದು 2-3 ವೀಡಿಯೋಸ್ ಎಲ್ಲ ಮಾಡಿ ಹಾಕಿದ್ದೀನಿ, ನೀವು ನೋಡಿರ್ಬೋದು. ಅದಾದಮೇಲೆ ಇಂಡಿಯಾದಲ್ಲಿ ವೆಕೇಷನ್ ಮುಗಿಸ್ಕೊಂಡು ಆಸ್ಟ್ರೇಲಿಯಾ ವಾಪಸ್ ಬಂದೆ. ಆಸ್ಟ್ರೇಲಿಯಾಗೆ ವಾಪಸ್ ಬಂದು ಒಂದು 15-20 ಡೇಸ್ಗೆ ನಮ್ಮ ಮನೆಯಿಂದ ಹೇಳಿದ್ರು, ನಮ್ಮ ಅಣ್ಣನ ಮದುವೆ ಫಿಕ್ಸ್ ಆಯಿತು ಇಮಿಡಿಯೇಟ್ ಆಗಿ. ಸೊ ಮದುವೆಗೆ ನಾನು ಒಬ್ಬಳೇ ತಂಗಿ ಅಲ್ವಾ, ನಾನು ಹೋಗಲೇಬೇಕು ಅಣ್ಣನ ಮದುವೆಗೆ. ಸೊ ಜಸ್ಟ್ 1 ಮಂತ್ ಆಗಿತ್ತು ಇಂಡಿಯಾದಿಂದ ಬಂದು. ಮತ್ತೆ ನಾನು ಕೇವಲ 2 ವಾರಕ್ಕೆ ರಜಾ ಹಾಕ್ಕೊಂಡು ಅಣ್ಣನ ಮದುವೆಗೆ ಬಂದೆ. ಸೊ ಅವಾಗೆಲ್ಲ ಶೂಟಿಂಗ್ ಮಾಡೋಷ್ಟು ನಂಗೆ ನಿಜ ಟೈಮ್ ಅಂತೂ ಖಂಡಿತ ಇರಲಿಲ್ಲ. ಬಿಕಾಸ್ ಜವಾಬ್ದಾರಿ ಜಾಸ್ತಿ ಇರುತ್ತಲ್ವಾ, ಒಬ್ಬಳೇ ತಂಗಿ ಬೇರೆ, ಮತ್ತು ಅಣ್ಣನ ಮದುವೆ, ಮತ್ತು ನನಗೆ ನನ್ನ ಓನ್ ಶಾಪಿಂಗ್ ಮಾಡ್ಕೊಳ್ಳೋಕ್ಕೆ ನಂಗೆ ಟೈಮ್ ಬೇರೆ ಇರಲಿಲ್ಲ. ಸೊ ನಾನು ನಮ್ಮ ಅಣ್ಣನ ಮದುವೆ ಕೇವಲ 2 ದಿನ ಇದೆ ಅನ್ನೋ ಹಂಗೆ ಇಂಡಿಯಾಗೆ ಬಂದಿದ್ದೆ. 2 ವಾರ ಆಯಿತು. ಅಲ್ಲೆಲ್ಲ ರಿಲೇಟಿವ್ಸ್ನ ನೋಡ್ಕೊಳ್ಳೋದು, ಫಂಕ್ಷನ್ಸ್ ಅಟೆಂಡ್ ಮಾಡೋದು, ಇದೇ ಥರ ಫುಲ್ ಬ್ಯುಸಿ ಆಗಿಬಿಡ್ತು. 2 ವೀಕ್ಸ್ ಆದಮೇಲೆ ವಾಪಸ್ ಬಂದಾದಮೇಲೆ ಆಸ್ಟ್ರೇಲಿಯಾದಲ್ಲಿ ಸರಿ ಇವಾಗಾದರೂ ಯೂಟ್ಯೂಬಲ್ಲಿ ವೀಡಿಯೋ ಮಾಡಬೇಕಪ್ಪ, ತುಂಬ ಗ್ಯಾಪ್ ಆಯಿತು, 1 ತಿಂಗಳಾಯಿತು, 2 ತಿಂಗಳಾಯಿತು ಅಂದ್ಕೊಂಡೆ. ಅದಕ್ಕಿಂತ ಮುಂಚೆ ಮತ್ತೆ ನಾನು ಇಂಡೋನೇಷ್ಯಾ ಟ್ರಿಪ್ಗೆ ಹೋಗೋ ಬಂತು. ಸೊ ಇಂಡೋನೇಷ್ಯಾ ಟ್ರಿಪ್ಗೆ ಹೋದಾಗ ಅಲ್ಲೂ ಅನಿಸ್ತಾ ಇತ್ತು, ಆಯಿತಾ, ಯಾಕೆ ಇಲ್ಲಿ ವೀಡಿಯೋಸ್ ಮಾಡಬಾರ್ದು ಅಂತೆಲ್ಲ. ನೀವು ಇನ್ಸ್ಟಾಗ್ರಾಮಲ್ಲಿ ನನ್ನನ್ನು ನೀವು ಫಾಲೋ ಮಾಡ್ತಿದ್ರೆ ಅಲ್ಲಿ ಗೊತ್ತಾಗುತ್ತೆ. ತುಂಬಾ ಶಾರ್ಟ್ಸ್ ಇರ್ಬೋದು, ಫೋಟೋಸ್ ಇರ್ಬೋದು, ಸಖತ್ ಅಪ್ಲೋಡ್ ಮಾಡಿದ್ದೀನಿ. ಇನ್ಸ್ಟಾದಲ್ಲಿ ತುಂಬಾ ಆ್ಯಕ್ಟಿವ್ ಇದ್ದೀನಿ ನಾನು. ಈಸಿ ಅಲ್ವಾ ಇದು, ಯೂಟ್ಯೂಬ್ ಅಂದರೆ ಸ್ವಲ್ಪ ಎಫರ್ಟ್ ಜಾಸ್ತಿ. ಸೊ ಅದಾದಮೇಲೆ ಇಂಡೋನೇಷ್ಯಾದಲ್ಲಿ ಅವಾಗ ಅನಿಸ್ತಿತ್ತು, ಇಷ್ಟು ಒಳ್ಳೆ ನೇಚರಲ್ಲಿ ಎಲ್ಲ ಇದ್ದೀನಿ. ಸೊ ಲೆಟ್ಸ್ ಮೀ ಎಂಜಾಯ್ ಇದನ್ನು ವಿಡಿಯೋ ಮಾಡಿಕೊಂಡು ಇದೆಲ್ಲ ಮಾಡೋದಕ್ಕಿಂತ ಎಂಜಾಯ್ ಮಾಡೋಣ ಅಂದ್ಬಿಟ್ಟು. ಸೊ ಅಲ್ಲೂ ಕೂಡ ಯೂಟ್ಯೂಬ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಇಂಡೋನೇಷ್ಯಾ ಟ್ರಿಪ್ ಮುಗಿಸ್ಕೊಂಡು ಆಸ್ಟ್ರೇಲಿಯಾಗೆ ಬಂದು 15 ಡೇಸಲ್ಲಿ ಸ್ವಲ್ಪ ರೆಸ್ಟ್ ತೊಗೊಂಡು ಸರಿ ಇವಾಗಾರು ಯೂಟ್ಯೂಬ್ ಮಾಡೋಣ ಅಂದ್ಕೊಂಡೆ. ಮತ್ತೆ ಆಸ್ಟ್ರೇಲಿಯಾದಲ್ಲಿ ಮತ್ತೆ 2-3 ಫ್ರೆಂಡ್ಸ್, ನನಗೊಂದು ಫ್ರೆಂಡ್ಸ್ ಇದ್ದಾರೆ, ಗರ್ಲ್ಸ್ ಗ್ರೂಪ್ ಇದೆ. ನಾವೆಲ್ಲರೂ ಸೇರಿಕೊಂಡು ಇಲ್ಲೆಲ್ಲ ಬ್ಲೂ ಮೌಂಟೇನ್ಸು ಅದೆಲ್ಲ ಸೀಸನಲ್ ಆಗಿ ಚೆನ್ನಾಗಿ ಸ್ನೋಫಾಲ್ ಎಲ್ಲ ಆಗುತ್ತೆ. ಸೊ ಅಲ್ಲೆಲ್ಲ ಟ್ರಿಪ್ ಹೋಗೋದು ಈ ಥರ ಎಲ್ಲ. ಸೊ ಹಂಗಾಯಿತು. ಅದಾದಮೇಲೆ ಸರಿ ಆಯಿತು, ಆಲ್ಮೋಸ್ಟ್ 7-8 ತಿಂಗಳು ಮುಗೀತು. ಫೈನ್, ಇವಾಗಾದರೂ ಯೂಟ್ಯೂಬ್ ಮಾಡೋಣ ಅಂದ್ಕೊಂಡ. ಮತ್ತೆ ಏನಾಯಿತು, ಮತ್ತೆ ನನ್ನ ಕೆಲಸ ಮಾಡೋದು ನಿಮ್ಮೆಲ್ಲ ಗೊತ್ತು, ನಾನು ಸಾಫ್ಟ್ವೇರ್ ಇಂಜಿನಿಯರಾಗಿ ಕೆಲಸ ಮಾಡ್ತಿರೋದು. ನನ್ನ ಒಂದು ಟೀಮಿಂದ ತೆಗೆದು ಇನ್ನೊಂದು ಟೀಮ್ಗೆ ನನ್ನನ್ನು ಮೂವ್ ಮಾಡಿದ್ರು ನನ್ನನ್ನು. ಸೊ ಅಲ್ಲಿ ಹೋದಾಗ ಇಟ್ಸ್ ಆಲ್ ಕಂಪ್ಲೀಟ್ಲಿ ನ್ಯೂ. ಮೆಷಿನ್ ಲರ್ನಿಂಗ್ ಅಂತೆ, ಮತ್ತು ಡಾಟಾ ಇಂಜಿನಿಯರಿಂಗು, ಈ ಥರ ಡಿಫ್ರೆಂಟ್ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಅಲ್ಲೆಲ್ಲ ಪೈಥಾನ್ ಸ್ಕ್ರಿಪ್ಟಿಂಗ್ ಎಲ್ಲ ಕಲಿಯೋದಿತ್ತು. ನಾನು ನನ್ನ ಒಂದು ಪ್ರೊಫೆಷ್ನಲ್ ಸ್ಕಿಲ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋದ್ರಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟೆ. ಸೊ ಅದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಅದಕ್ಕೋಸ್ಕರ ಈ ಥರ
ಡಿಫ್ರೆಂಟ್ ರೀಸನ್ಸಿಂದ ನನಗೆ ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಏನೂ ಇಲ್ಲ, ಹೆಲ್ತ್ ವೈಸು ಫ್ಯಾಮಿಲಿ ಅಥವಾ ನನ್ನ ಫ್ಯಾಮಿಲಿ ಎಲ್ಲರೂ ತುಂಬ ಚೆನ್ನಾಗಿದ್ದೀವಿ, ದೇವ್ರ ದಯೆಯಿಂದ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಈ ಒಂದು ಹೆಕ್ಟಿಕ್ ಸ್ಕೆಡ್ಯೂಲಿಂದ ನನಗೆ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ. ಸೊ ಇನ್ಮೇಲೆ ನಾನು ಆ್ಯಕ್ಟಿವ್ ಆಗಿರ್ತೀನಿ ಯೂಟ್ಯೂಬಲ್ಲಿ. ಇನ್ಮೇಲೆ ಸದಾ ಮುಂಚೆ ಹೇಗೆ ವಿಡಿಯೋಸ್ ಬರ್ತಿತ್ತು ಆ ಥರ ವಿಡಿಯೋಸ್ ಬರ್ತಾ ಹೋಗುತ್ತೆ. ಫ್ರೆಂಡ್ಸ್, ಇಷ್ಟು ದಿನ ನನ್ನನ್ನು ಹೇಗೆ ಒಂದು ಪ್ರೀತಿ ಕೊಟ್ಟು ಪ್ರೋತ್ಸಾಹಿಸಿದ್ದೀರ, ಹಾಗೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆಗಿರೋ ವಿಡಿಯೋ ಮಾಡ್ಕೊಂಡು ಮತ್ತೆ ಬರ್ತೀನಿ. ಸೊ ಇಂಟ್ರೊಡಕ್ಷನ್ ಯಾಕೆ ಏನಾಯಿತು ಅಂತ ಹೇಳ್ಬಿಡೋಣ ಒಂದ್ಸಲ ಅಂತ ಈ ವಿಡಿಯೋ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್. ಬಾಯ್.